ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನನ್ನ ಫ್ರೆಂಡ್ ರಶ್ಮಿ ಅಂತ ಅವಳ ಬರ್ಡೇ ಇವತ್ತು. ಸೊ ಇವತ್ತು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ 6 ಮೆಂಬರ್ಸ್ ಒಂದು ಗ್ಯಾಂಗ್ ಇರೋದು. ಬಟ್ ಒಬ್ಬಳು ಬರೋಕ್ಕಾಗಲ್ಲ, ಅವಳಿಗೆ ವರ್ಕ್ ಇದೆ ಅಂತ. ಸೊ ಅವಳು ಬರೋಕ್ಕಾಗಲ್ಲ. ಇನ್ನು ನಾವು 5 ಮೆಂಬರ್ಸ್ ಸೇರಿಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ಟೆಂಪಲ್ಗೆ ಹೋಗಬೇಕು ಗೈಸ್. ನಾನು ಇವಾಗ 3 ಜನ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಇನ್ನು 2 ವರ್ಕಿಗೆ ಹೋಗಿದ್ದಾರೆ. ವರ್ಕ್ ಮುಗಿಸ್ಕೊಂಡು ಅವ್ರು ಬರ್ತಾರೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ಅವ್ಳು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಪ್ಲ್ಯಾನ್ ಚೇಂಜ್ ಆಗಿದೆ ಗೈಸ್. ಏನಾಯಿತು ಗೊತ್ತಾ, ಫಸ್ಟ್ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದು. ಆದರೆ ಇವಾಗ ಫಸ್ಟ್ ಕೇಕ್ ಕಟ್ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ರೀಸನ್ಸಿಂದ ನಿಮಗೆ ಬರ್ಡೇಗಳನ್ನ ತೋರಿಸ್ತೀನಿ. ಎಲ್ಲರೂ ವಿಶ್ ಮಾಡಿಬಿಡಿ ಆಯಿತಾ. ಹಾಯ್ ರಶ್ಮಿ. ಹಾಯ್, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಂಗೆ ಇವರೆಲ್ಲ ಹೇಳ್ಬಿಟ್ರೆ ನಾಚಿಕೆ ಆಗುತ್ತೆ. ರಶ್ಮಿ ಹೇಗೆ ಫೀಲ್ ಆಗ್ತೈತೆ ರಶ್ಮಿ ಇವ್ರ ಬರ್ಡೇ ಅಲ್ಲ? ಬರ್ಡೇಗಿಂತ ಬೀಯಿಂಗ್ ಒಂದು ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್ ವೆರಿ ಎಕ್ಸೈಟೆಡ್. ನನಗೆ ಯಾಕೆ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಫೀಚರ್ ಆಗ್ತಾ ಇದ್ದೀನಿ. ಆಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಅದು ನನ್ನ ಬರ್ಡೇ ದಿನವೇ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀನಿ ಅನ್ನೋದ್ರಿಂದ ಖುಷಿ ನನಗೆ. ಗೈಸ್, ನಂಗೆ ಒಳ್ಳೆ ಕಂಟೆಂಟ್ ಸಿಕ್ತು ಗೈಸ್. ಇವಳ ಬರ್ಡೇ ಟೈಮ್ಗಳಲ್ಲೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಕ್ಕೂ ತುಂಬ ಖುಷಿ ಆಗ್ತದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಇವಾಗ. ನೆಕ್ಸ್ಟ್ ಟೈಮಿಂದ ವೀಡಿಯೋಸ್ ಮಾಡೋಕ್ಕೆ ಯಾರಿಗೂ ಇನ್ಸೆಕ್ಯೂರ್ ಫೀಲ್ ಆಗಲ್ಲ. ಇಬ್ಬರು ರೆಡಿಯಾಗಿ ಬಂದರು, ಒಬ್ಬರು ರೆಡಿಯಾಗಿ ಬರೋಲ್ಲ ಗೈಸ್. ಯಾವಾಗಲೂ ಅಷ್ಟೇ. ಭಾವನಾ ಬಂದ್ಲು ಫೈನಲಿ. ಇವಾಗ ಬಂದ್ಲು ಗೈಸ್. ಇಷ್ಟೋ ತನಕ ನಾವಿಬ್ರು ಆ್ಯಕ್ಚುಲಿ ಇವಳು ಬರ್ಡೇಗಲ್ಲ, ಇವಳು ಜಾಸ್ತಿ ಟೈಮ್ ತೊಗೊಬೇಕು. ನೋಡಿದ್ರೆ ಇವಳು ಟೈಮ್ ತೊಗೊಂಡು ಇವಾಗ ಬಂದವಳೆ. ಹೋಗೋಣ ರಶ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಓಕೆ, ವೇಟ್ ಆ್ಯಂಡ್ ವಾಚ್ ಗೈಸ್. ನೋಡಿ, ನನ್ನ ಫ್ರೆಂಡ್ಸ್ ಇಬ್ಬರು ವರ್ಕಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವರಿಬ್ಬರು ಬಂದಿದ್ದಾರೆ ಇವಾಗಲೇ. ಬೇಗ ಬಾ ನಾವು ಪಾರ್ಕಲ್ಲಿ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಗೈಸ್. ನಾವು 3 ಜನನೂ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಇಲ್ಲಿ. ಇನ್ನೂ ಬಂದಿಲ್ಲ ಅವರಿಬ್ಬರು. ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಮತ್ತೊಂದು ಸತಿ ಮಾಡಿದ್ರೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಣ, ತಲೆ ಕೂದಲು ಒಣಗಿಸ್ಕೊಳ್ದೆ ಹಂಗೆ ಬಂದಿದ್ದೀವಿ. ಇವಳು ಇಲ್ಲಿ ಒಣಗಿಸ್ಕೊತ ಅವಳೆ. ಇವತ್ತು ರಶ್ಮಿ ಬರ್ಡೇ ಮಾಡೋಣ ಇವಾಗ ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ ಅನ್ನೋದೇ ಖುಷಿ ಅಲ್ವಾ ರಶ್ಮಿ? ಹೌದು ತಾನೇ? ಇಂಥ ಫ್ರೆಂಡ್ಸ್ ಹಿಡ್ಕೊಂಡು ನಾವೆಲ್ಲ ಉದ್ಧಾರ ಆಗ್ತೀವಾ? ಇವಾಗ ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ತಾಳೆ ಗೈಸ್. ನಾನು ಕಳಿಸಿ ಫಸ್ಟ್ ಡೇ ವ್ಲಾಗ್ ಹಾಕಿದ್ನಲ್ಲ, ಅದು ಕಳಿಸ್ದಾಗೆ ಎಲ್ಲರಿಗೂ ಹೇಳಿದ್ದೀನಿ ಗ್ರೂಪಲ್ಲಿ. ಇವಳು ಇವಾಗ ಸಬ್ಸ್ಕ್ರೈಬ್ ಮಾಡ್ತಾಳೆ. ಏನು ಮಾಡಲಿ ನಾನು? ಇವಾಗ ಬರ್ತಾವ್ರೆ ಪಾಪ. ಒಬ್ಳಿಗೆ ಟೀತ್ ರೂಟ್ ಕೆನಲ್ ಆಗೈತೆ ಪಾಪ. ಮುಖ ತೋರ್ಸೋಕ್ಕೂ ಆಗಲ್ಲ. ಸೊ ಅದಕ್ಕೆ ಇವಾಗ ಬಂದರು ಗೈಸ್. ಬನ್ನಿ ಪಾಪ ಗೈಸ್. ನನ್ನ ದಿವ್ಯನ್ ನೋಡೋಕ್ಕೆ ನಂಗೆ ತುಂಬ ಬೇಜಾರಾಗ್ತೈತೆ. ಹಾಯ್ ಮಾಡ್ರೆ ಹಾಯ್. ನನ್ನ ಚಾನಲ್ಗೆ ಇನ್ನೊಬ್ಬಳೇ ಬೇಬಿ ಗೊತ್ತಾಯ್ತು. ಇನ್ನೊಬ್ಬಳೇ ಬೇಬಿ ನಂಗೆ ಹಾಯ್ ಮಾಡೋದು. ಸ್ಟಿಕ್ಕರ್ ನಂಗೆ ನಾಚಿಕೆ ಜಾಸ್ತಿ ಗೈಸ್. ನಾನು ಹೇಳಿಲ್ವಾ ಇವರೆಲ್ಲ ಇದ್ರೆ ಸ್ವಲ್ಪ ಜಾಸ್ತಿ. ದಿವ್ಯಾ ಹಾಯ್ ಮಾಡು. ದಿವ್ಯಾ ನನ್ನ ಯೂಟ್ಯೂಬ್ ಚಾನಲ್ಗೆ. ಹೇಳ್ಕೊಂಡೆ ಏನು ಮಾಡಿಲ್ಲ. ಅವಳು ಏವಿಯೇಷನ್ ಬರಲ್ಲ ದಿವ್ಯಾ. ನನಗೆ ಅವರೆಲ್ಲ ಬರಬಾರ್ದು ಅನ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಗೈಸ್, ನನಗೆ ಮಾಸ್ಕ್ ಹಾಕೊಂಡಿರಕ್ಕಾಗಲ್ಲ. ದಿವ್ಯಾ ನೀನು ಬಾ, ನನಗೆ ಯಾರು ಹೇಳ್ದಾಗ ತೆಗೆದ್ಬಿಡ ಅಷ್ಟೇ. ನಾಮಿನೇಷನ್ ಕೊಡುದಿಲ್ಲ. ನಿನಗೆ ಹೊಡೆದು ಬಿಡ್ತೀನಿ ಹಂಗೆ.
ಇವಳಿಗೆ ಇಷ್ಟ ಇತ್ತು ಗೈಸ್. ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಅದ್ರ ಬಗ್ಗೆ. ಆಮೇಲೆ ಕೆಳಗೆ ಹಿಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ಮೇಲೆ ಹಿಡ್ಕೊಂಡ್ರೆ ಹಿಂಗೆ ಇಟ್ಕೊಂಡ್ರೆ ಎಲ್ಲರೂ ನೋಡ್ತಾರೆ, ನಾಚಿಕೆ ಆಗುತ್ತೆ. ಹಿಂಗೆ ಇಟ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಓಕೆ, ಇವಾಗ ನಾವು ಸೆಲೆಬ್ರೇಷನ್ ಮಾಡೋಣ. ಥರ ಫ್ರೆಂಡ್ಸ್ ಇದ್ಬಿಟ್ರೆ ನಾವೆಲ್ಲ ಬರ್ಡೇ ಮಾಡ್ಕೊಂಡಂಗೆ. ಮ್ಯಾಚ್ ಬಾಕ್ಸೇ ತಂದಿರ ಗೈಸ್ ಇವರಿಬ್ರು ಸೇರ್ಕೊಂಡು. ಒಳ್ಳೇದು ಮಾಡ್ತದ ಇವಾಗ ಮಾತ್ರ ಡಾರ್ಲಿಂಗ್, ಆಮೇಲೆ ನೀನು ಹೋಗಲ್ಲ ಅಂತ ಹೇಳ್ಕೊಳ್ಳೋದು. ನನ್ನೇ ಕಳಿಸ್ತವ್ರೆ ಮ್ಯಾಚ್ ಬಾಕ್ಸ್ ತರಕ್ಕೆ. ಇಂಥ ಫ್ರೆಂಡ್ಸ್ ಇಟ್ಕೊಂಡ್ರೆ ನಾನೇ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇನ್ನೂ ಇವಾಗ ಹೊಸ ಬ್ಲಾಗರ್ ಅಲ್ಲ, ಸೊ ಡಿಸ್ಟರ್ಬೆನ್ಸ್ ಎಲ್ಲ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್. ಇಷ್ಟೋ ತನಕ ಫೋಟೋಶೂಟ್ ಆಯಿತು. ಸೊ ಇವಾಗ ಬರ್ಡೇ ಮಾಡೋಣ ಅಂತ. ನಮ್ಮ ಆಡಿಯನ್ಸಿಗೆ ಕೇಕ್ ತೋರಿಸಿ. ಬೆಳಕು ಚೆನ್ನಾಗೈತೆ. ಇಲ್ಲ, ಆ ಕಡೆ ಚೆನ್ನಾಗಿಲ್ಲ, ಈ ಕಡೆ ಇವಾಗ ರಶ್ಮಿ ಅವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸೆಲೆಬ್ರೇಟ್. ಅವಳು ಕೇಕ್ ಕಟ್ ಮಾಡ್ತಾವಳೆ. ನೆಕ್ಸ್ಟ್ ಇವಾಗ ಫೋಟೋ ಶೂಟ್ ನಡೀತಾ ಇದೆ ಗೈಸ್. ಅವಳದು ಸಿಂಗಲ್ ಫೋಟೋಸ್. ಇವಾಗ ಫೋಟೋ ಸೆಕ್ಷನ್ ನಡೀತಾ ಇದೆ. ಕೇಕ್ ಜೊತೆ ಬರ್ಡೇ ಗರ್ಲ್ ಕೇಕ್ ಕೊಟ್ಟಿರೋದು. ಇನ್ನೊಂದು ಬರ್ಡೇ ಗರ್ಲ್ ನಮ್ಗೆ. ರಶ್ಮಿ ಕೇಕ್ ಯಾವಾಗ ಕೊಡ್ತೀಯ ರಶ್ಮಿ? ಓಕೆ ಗೈಸ್, ಕೇಕ್ ತಿನ್ನೋಣ ಬನ್ನಿ. ಫಸ್ಟ್ ನಮ್ಮ ಆಡಿಯನ್ಸಿಗೆ ಕೊಟ್ಬಿಡು. ಬರ್ವಾಗಿ ತಗೋಗ್ಲಿ, ಬಾಯಿಗೆ ಹಾಕೊಂಡ್ಬಿಟ್ಟಿದ್ದು ಮೆಟ್ಟಾಗುತ್ತೆ. ಇದು ಇಟ್ಕೊಳ್ಳಿ ತಡಿ, ಕ್ಯಾಮ್ರಾ ಹಿಂಗೆ ಇಟ್ಕೊಳ್ತೀನಿ. ಥ್ಯಾಂಕ್ ಯು. ಗೈಸ್, ಇನ್ನೂ ಕ್ಯಾಮ್ರಾ ಅಷ್ಟು ಕ್ಲಿಯರಾಗಿ ಇಟ್ಕೊಳಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೊಫೆಷನಲ್ ವ್ಲಾಗರ್ ಆದ್ಮೇಲೆ ಚೆನ್ನಾಗಿ ಮಾಡ್ತಾರೆ. ಟೈಮ್ ಆಗಿರೋ ಪ್ರಯುಕ್ತ ನಾವು 4 ಜನ, ದಿವ್ಯಾ ಅವಳ ಮನೆಗೆ ಹೋದ್ಲು. ಇವಾಗ 4 ಜನ ಸೇರಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಟೆಂಪಲ್ಗೆ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ನಮಗೆ 5:40 ಕಾಲೇಜ್ ಇದೆ. ಸೊ ಅದಕ್ಕೆ ಇವಾಗ 4 ಜನ ಸೇರಿಬಿಟ್ಟು ಹಂಗೆ ದೇವ್ರಿಗೆ ಕೈ ಮುಕ್ಕೊಂಡು ರಶ್ಮಿ ಚಾಕ್ಲೇಟ್ಸ್ ತೊಗೊಬೇಕಿತ್ತು. ಕಾಲೇಜ್ಗೆಲ್ಲ ಕೊಡಬೇಕಲ್ಲ. ನಮ್ಮ ಕಾಲೇಜಿನ ಚಿಕ್ಕ ಮಕ್ಳು ಕಾಲೇಜು, ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ತಂದು ಕೊಡ್ತಾರೆ. ಗಣೇಶ ಏಕಾದಶಿ. ಇವತ್ತು ಏಕಾದಶಿ ಅಲ್ಲ, ಮತ್ತೆ ಸಂಕಷ್ಟಿ. ಗಣೇಶನ ಸಂಕಷ್ಟಿ. ನಾನು ಇವಾಗ ಸಂಕಷ್ಟಿ. ಸೊ ಈ ವರ್ಷದಲ್ಲಿ ಇದೇ ಸಂಕಷ್ಟಿ ತುಂಬ ಶ್ರೇಷ್ಠವಾಗಿರೋದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಅಷ್ಟೇ ಗೈಸ್. ರಶ್ಮಿ ಕೇಕು ಮತ್ತು ಚಾಕ್ಲೇಟ್ ತೊಗೊಳಕ್ಕೆ ಬಂದವಳೆ ಕಾಲೇಜಿಗೆ ಕೊಡೋದಕ್ಕೆ. ಇವರಿಬ್ರು ಇಷ್ಟು ಇವಾಗ ನಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಪಕ್ಕನೇ ಬೇಗ ಮ್ಯಾಮ್ ಹೋಗ್ತಾ ಇದ್ದಾರೆ. ಇವಳು ಬೇಗ ಮ್ಯಾಮ್ ಕ್ಲಾಸು ಬೇಗ ಹೋಗೋಣ ಅಂದರೆ ಇವಳು ಆಮೇಲೆ ಜಸ್ಟ್ ತಿರುಗಿದ್ಲು. ಮ್ಯಾಮ್ ತಿರುಗಿಬಿಟ್ಟು ಹಿಂಗಂದ್ರೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಅಂತ ಕೊಟ್ಬಿಡ್ರಿ. ಅದು ನಿಜನೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೌದು. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸಿಗಲ್ವಂತೆ. ಫುಲ್ ಬಾಕ್ಸ್ ಸಿಗಲ್ವಾ? ಇಬ್ರು ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಟೈಮ್ ಆಗಿರೋದ್ರಿಂದ ಜಾಗನೂ ಇಲ್ಲ ಅಲ್ಲಿ. ಗೈಸ್, ನಮ್ಮ ಟೈಮ್ ಆಗೋಗಿ ಇವತ್ತೇ ಎಲ್ಲ ಸುಮ್ಮನೆ ದೂರದಿಂದ ಕೈ ಮುಕ್ಕೊಂಡು ಬರೋಣ ಅಷ್ಟೇ. ಈಗ ತಲೆಗೆ ಏನಾದರೂ ಇಟ್ಕೋಬೇಕು. ಗೈಸ್, ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಟೈಮ್ ಆಗಿರೋದಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ಸೊ
ಬೇಗ ಬಂದುಬಿಟ್ವಿ. ಇವ್ರು ಇನ್ನೂ ಚಾಕ್ಲೇಟ್ಸ್ ತೊಗೊಂಡಿಲ್ಲ. ಅಲ್ಲಿ ಬೇರೆ ತುಂಬ ಜನ ಇದ್ರು, ಹ್ಞೂ ಅಲ್ಲಿ ತುಂಬ ಜನ ಇದ್ರು. ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು. ಮುಗಿಸ್ಕೊಂಡು ಹಾಂ ಬಾಯ್ ಮಾಡ್ರೆ. ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಲೈಕ್ ಮಾಡಿ ಶೇರ್ ಪಿಂಕಿ ಗೌಡ 25 ನಮ್ಮ ಪಿಂಕಿನ ಬೆಳೆಸಿ ಎಲ್ಲರೂ ಹ್ಞೂ ಗೈಸ್. ಹೊಸ ಪ್ರತಿಭೆ ಯಾರು ಇಗ್ನೋರ್ ಮಾಡಬೇಡಿ. ಪ್ರಿಯಾಂಕಾ ಗೌಡ 25 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಮುಗಿಸ್ಕೊಂಡು ಹಾಸ್ಟೆಲಿಗೆ ಬಂದೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ಬಾಯ್ ಬಾಯ್, ಟೇಕ್ ಕೇರ್.